ಮಾಡಿ ಸಿ ಕೆಟಗರಿ ಮಾಡಿ ಒಗೆದು ಬಿಟ್ಟಿದ್ದಾರೆ, ಅದನ್ನು ಮುಚ್ಚಿಬಿಟ್ಟಿದ್ದಾರೆ, ಬಿಫಾರ್ಮ್ ಮಾಡಿ ಸಿಫಾರ್ಮ್ ಮಾಡಿ ಅವುಗಳನ್ನ ನಮ್ಮ ತನಿಖೆ ಮಾಡಿಸ್ರಿ ಅನ್ನೋದು ಒಂದು ತರಕದ. ಜೊತೆಗೆ ಇನ್ನೂ ಅನೇಕ ಇವರು ಹೊಸದಾಗಿ ಇತ್ತೀಚೆಗೆ ಬಾಲಣ್ಣವರು ಮತ್ತು ಕುಸುಮಾವತಿ ಅವರು, ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು ಇನ್ನೊಂದು ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಇಲ್ಲ ಇದು 74 ಏನದಾವ ಅನಾಮಧೇಯ ಶವಗಳು ಏನು ಹೋಗಿದ್ದಾರೆ ಅದ್ರ ತನಿಖೆನೂ ಆಗಬೇಕು, ಪ್ರತಿ ಸಪ್ರೇಟ್ FIR ಆಗಬೇಕು, ಅದು ಯಾರು ಏನು ಗೊತ್ತಾಗಬೇಕು ಅನ್ನುವಂಥ ಮಾತನ್ನು ಇವತ್ತು ಈ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಕೋರ್ಟು ಡಿಸಿಷನ್ ಕೊಡೋದು ಇಷ್ಟಲ್ಲೇ ನೋಡು ಏನು ಕೊಡ್ತದೆ ಅಂತೇಳಿ. ಯಾಕೆ ಈ ಮಾತನ್ನು ಮತ್ತೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಈ ಒಂದು ಎಲ್ಲ ಘಟನೆಗಳ ಜೊತೆಗೆ ಇನ್ನೂ ಹಲವು ಘಟನೆಗಳಿದ್ದಾವಲ್ಲ. ಈಗ ನಿಮ್ಗೆ ಗೊತ್ತದ ಮೈಕ್ರೋ ಫೈನಾನ್ಸ್ ನೆಲೆಗಟ್ಟೆಲ್ಲ ನಮ್ಮ ಧರ್ಮಸ್ಥಳದವ್ರು ಯಾವ ರೀತಿ ಜನಕ್ಕೆ ಹೆಲ್ಪ್ ಮಾಡೋದಂತೇಳಿ ಬಡ್ಡಿ ಆಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಅದನ್ನು ಯಾವ ರೀತಿ ಲಾಭ ಮಾಡ್ಕೊಳ್ತಾರೆ ಅನ್ನೋದನ್ನು ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಮಂಡಿಸಿದ್ದಾರೆ. ಮತ್ತು ಅನ್ಯಾಯಕ್ಕೊಳಗಾದವರು ಇಲ್ಲಿ ರಿಪೋರ್ಟು ಮಾಡಿದ್ದಾರೆ. ಈ ದಿಶೆಯಲ್ಲಿ ಇಲ್ಲಿ ನಮ್ಗೆ ಅನ್ಯಾಯ ಆಗಿದ್ರಿ, ಹೌದು ಸಾಲ ತೊಗೊಂಡಿದ್ದು ಸತ್ಯ, ಆದ್ರೆ ವಸೂಲು ಮಾಡಿದ್ದೆಷ್ಟು ಏನು ಎಂತು ಬಡ್ಡಿ ಹಾಕಿ ನಮ್ಮನ್ನೆಲ್ಲ ದಿವಾಳಿ ಎಬ್ಸಿದಾರಳು ಅಂತ ಮಾತನ್ನು ಯಾವ ಜನ ದುಡ್ಡು ತಗೊಂಡು ಅದರಿಂದ ಅನ್ಯಾಯವನ್ನು ಅನುಭವಿಸಿದಾರೋ ಜೊತೆಗೆ ಅವ್ರು ಕೇಳ್ತಿದ್ದಾರೆ ನಮಗಾಗಿ ಮಾಡಿದಂಥ ಇನ್ಶೂರೆನ್ಸ್ ದುಡ್ಡು ಇಲ್ಲದ ಮುಂದೆ. ಅದೇ ಕಾರಣಕ್ಕೆ ನಾವು ಉಳಿದಾಯ ಹಾಕಿದಂಥ ದುಡ್ಡು ಇಲ್ಲ ಇಲ್ಲೇ. ಯಾಕಂದರೆ ಗ್ರೂಪ್ ಒಂದು ಹೆಲ್ಪ್ ಗ್ರೂಪ್ ಮಾಡಿಕೊಂಡು ಅದರಲ್ಲಿ 5 ಜನ ಕೊಡ್ಕೊಂಡು ಯಾರೂ ಅದರಲ್ಲಿ ತುಂಬಿದ್ರು ಆ ದುಡ್ಡನ್ನು ಈ ಉಳಿತಾಯ ಖಾತೆಯಲ್ಲಿ ಹಾಕಿದ ದುಡ್ಡನ್ನು ಅದು ಮುರ್ಕೊಳ್ಳುವಂಥ ಒಂದು ಮಾಡೋದರಿಂದಾಗಿ ಅನೇಕರಿಗೆ ಉಳಿತಾಯ ಹಣನೂ ಬಂದಿಲ್ಲ, ಮತ್ತು ಅದು ಹೋಗಿ ಅವ್ರಿಗೆ ಮುಟ್ಟಿದ್ದನ್ನು ಗೊತ್ತಿಲ್ಲ ಅನ್ನೋ ಇವತ್ತು ತನಿಖೆ ಆಗಲಿ ಅನ್ನುವಂಥದ್ದು ಮಾತು. ಅದರ ಜೊತೆಗೆ ಈಗ ನಿಮಗೆ ಭೂಮಿ ಬಗ್ಗೆ ಅಂತ ನಮ್ಮ ಸೋಮನಾಥ್ ನಾಯಕರಂತ ಬೆನ್ನು ಹತ್ತಿಬಿಟ್ಟಿದ್ದಾರೆ. ಅದಕ್ಕೆ ಈಗ ಅಲ್ಲಿ ಅದು ಹೆಗ್ಗಡೆ ಅವರ ಕರ್ಮಕಾಂಡ ಅಂತ ದೊಡ್ಡದಾಗಿ ಅವ್ರು ನೇರವಾಗಿ ಆರೋಪ